19 ವರ್ಷಗಳ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಯೋಧನಿಗೆ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕ್ನೂರು ವೀರಯೋಧ ಭಾರತೀಯ ಸೇನೆಯಲ್ಲಿ 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವ ವೀರಯೋಧ ಹವಾಲ್ದಾರ್ ಮಂಜುನಾಥ್ ಕಮಲಾಕ್ಷ್ ಇವರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ. ವೀರಯೋಧ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಮುತ್ತೈದೆಯರಿಂದ ಆರತಿ ಮಾಡಿ ತೆರೆದ ವಾಹನದಲ್ಲಿ ರಾಯಬಾಗ್ ರೈಲ್ವೆ ನಿಲ್ದಾಣದಿಂದ ಹಾರುಗೇರಿ ಪಟ್ಟಣದ ಮೂಲಕ ಅಲಕ್ನೂರು ಗ್ರಾಮಕ್ಕೆ ಭವ್ಯ ಮೆರವಣಿಗೆ ಮೂಲಕ ಬರಮಾಡಿಕೊಳ್ಳಲಾಯಿತು. ಅಲಕ್ನೂರು ಗ್ರಾಮ ದೇವರಾದ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹಾಗೂ ಗ್ರಾಮದ ದೇವಾನುದೇವತೆಗಳ ದೇವಸ್ಥಾನಕ್ಕೆ ತೆರಳಿ ವೀರಯೋಧ ನಮಸ್ಕರಿಸಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೈದಾನದಲ್ಲಿ ಹಾಕಿರುವ ಭವ್ಯ ವೇದಿಕೆಯ ಮೇಲೆ ಗ್ರಾಮಸ್ಥರಿಂದ ಸನ್ಮಾನ ಕಾರ್ಯಕ್ರಮಕ್ಕೆ ಪರಮಾನಂದವಾಡಿಯ ಪರಮ ಪೂಜ್ಯ ಗುರುಗಳಾದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಹಾಗೂ ಇನ್ನು ಮಹಾಸ್ವಾಮಿಗಳಿಂದ ಸಸಿಗೆ ನೀರು ಇರುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಧ್ಯಕ್ಷತೆಯನ್ನು ಅಲಕ್ನೂರು ಕರಿಸಿದ್ದೇಶ್ವರ ದೇವಸ್ಥಾನದ ಧರ್ಮದರ್ಶಿಯಾದಂತಹ ನಾಗಪ್ಪ ಕಂಟಿಕಾರ್, ಅಥಣಿ ಉಪವಿಭಾಗದ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ, ಹಾರುಗೇರಿ ವೃತ್ತ ಸಿಪಿಐ ರತನ್ ಕುಮಾರ್ ಜಿರ್ಗಿಯಾಳೆ, ಹಾರುಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ಉಪಸ್ಥಿತರಿದ್ದರು. ಶಿಕ್ಷಕ ಬರ್ಮು ಪೂಜಾರಿ ನಿರೂಪಿಸಿ ನಿವೃತ್ತ ಸೈನಿಕ ಗೋಪಾಲ್ ಪೂಜಾರಿ ವಂದಿಸಿದರು. ವರದಿಗಾರರು ಹನುಮಂತ್ ಸನ್ನಕ್ಕಿನವರು, ಯುಕೆ ಫಸ್ಟ್ ನ್ಯೂಸ್, ರಾಯಬಾಗ್. ಭಾರತೀಯ ಸೇನೆಯಲ್ಲಿ ಸುದೀರ್ಘವಾದ 19 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ ನನ್ನ ಒಂದು ಚಿಕ್ಕ ಕಿರುಕುಳ ಪರಿಚಯ ಹೇಳ್ತೀನಿ. ನನ್ನ ಎಲ್ಲೆಲ್ಲಿ ಪೋಸ್ಟಿಂಗ್ ಆಗಿದೆ ಅಂತ. ಫಸ್ಟ್ ನಾನು 2006ರಲ್ಲಿ ಬೆದರ್ ಭರ್ತಿ ಆಗಿದೆ. ನಂತರ ನಂದು ಟ್ರೈನಿಂಗ್ ಸೆಂಟರು ಹೈದರಾಬಾದಿಂದ ನಾನು ಪೋಸ್ಟಿಂಗ್ ಆಯಿತು ಉಡಿ ಸೆಕ್ಟರು. ಒಂದು ಪಿಕ್ಚರ್ ಕಿರು ಪಿಕ್ಚರ್ ಅದರಲ್ಲಿ ನಂದು ಭಾಳ ಅಲ್ಲಿ ನಾನು ಅಲ್ಲಿ ಪೋಸ್ಟಿಂಗ್ ಇದ್ದಾಗ ನಾನು ನೋಡಿದಂಥ ಕನ್ನಡದಲ್ಲೇ ಭಾಳ ಕಷ್ಟ ಇತ್ತು. ಅಲ್ಲಿ ಅನುಭವ ಆದಂಥದ್ದು ನಾವು ಆ್ಯಕ್ಚುಲಿ ನಾವು ಮೀಡಿಯಾದ ಮುಂದೆ ಹೇಳ್ಕೋಬಾರ್ದು, ನಮ್ಮ ಸರ್ವಿಸ್ ಆದಂಥ ಅನಾಹುತಗಳನ್ನು ಹೇಳ್ಕೋಬಾರ್ದು. ಅದನ್ನು ನಾನು ಸ್ವಲ್ಪ ಹೇಳ್ತೀನಿ. ಅಲ್ಲಿ ಕಷ್ಟಗಳು ಆದಂತೆ ನನ್ನ ಮನದಲ್ಲಿದ್ದಾವೆ. ಸುಖಾಂಡಾಗಿ ಕಷ್ಟ ಇದೆ. ಉಡಿ ಸೆಕ್ಟರ್ ಆದ ನಂತರ ನನ್ನ ಗುಜರಾತ್ ಪೋಸ್ಟಿಂಗ್ ಆಯಿತು. ಗುಜರಾತದಲ್ಲಿ 3 ವರ್ಷ ಮುಗಿದ ತಕ್ಷಣ ನಂದು ಅರುಣಾಚಲ ಚೀನಾ ಬಾರ್ಡರ್ಗೆ ಪೋಸ್ಟಿಂಗ್ ಆಯಿತು. ತವಂಗ್ ಅಂತ ಮತ್ತು ಸಿಯಾಚಿನ್ ಅಲ್ಲಿ ಬರ್ತಿದೆ. ಅಲ್ಲಿ ನಾನು 2 ವರ್ಷ 3 ವರ್ಷ ಸರ್ವಿಸ್ ಮುಗಿಸ್ಕೊಂಡು ಪುನಃ ನಂದೇ ಸಿಕಂದ್ರ ಪೋಸ್ಟಿಂಗ್ ಆಯಿತು. ಸಿಕಂದ್ರಾಬಾದಲ್ಲಿ ನಾನು 1 ವರ್ಷ ಪೋಸ್ಟಿಂಗ್ ಮುಗಿಸ್ಕೊಂಡು RR ಅಂತ ರಾಷ್ಟ್ರೀಯ ರೈಫಲ್ ಪೋಸ್ಟಿಂಗ್ ಆಯಿತು. ಅಲ್ಲಿ ರಾಷ್ಟ್ರೀಯ ರೈಫಲ್ನಲ್ಲಿ ಅನೇಕ ನಾನು ಸರ್ವಿಸ್ನಾಗಿದ್ದೆ. ನಾನು ಅಲ್ಲಿ ಒಂಥರ ಅಂತ ನಮ್ಮದು ಅಲ್ಲಿ ಡೈರೆಕ್ಟ್ ಆಗಬೇಕಲ್ಲಿ ಮಿಲಿಟೆಂಟ್ಗಳನ್ನ ಸರ್ಚ್ ಮಾಡಿ ಅಲ್ಲಿ ಮುಕ್ತಾಯಗೊಳಿಸಬೇಕನ್ನೋದು ನಮ್ಮದು ರಾಷ್ಟ್ರೀಯ ರೈಫಲದ ಒಂದು ಅನಿವಾರ್ಯದಲ್ಲಿ. ಆದ ಕಾರಣ ರಾಷ್ಟ್ರೀಯ ರೈಫಲ್ಗೆ ಹೋಗ್ತಕ್ಕಂಥ ಎಲ್ಲ ಸೈನಿಕರು ಇದನ್ನೇ ನಾವೆಲ್ಲ ಕೆಲಸ ಮಾಡ್ತೀವಿ ಅಲ್ಲಿ ಎಲ್ಲ ಒಟ್ಟಾಗಿ. ಅದು ಒಂದು ನನ್ನ ಋಣ ಕೊಡೋದಂತೂ ಗೊತ್ತಿಲ್ಲ. ನಾನು 2 ಸಲ ಕಟ್ಟು ಮಾಡಿದ್ದೀನಿ RR ಅಂತ. ಅಲ್ಲಿಂದ ನಾನು ಪೋಸ್ಟಿಂಗ್ ಮತ್ತೆ ಪುನಃ ನಂದು ಜಮ್ಮು ಕಾಶ್ಮೀರ ಪೋಸ್ಟಿಂಗ್ ಆಯಿತು. ಟೋಟಲ್ ನಾನು ಸರ್ವಿಸ್ನಲ್ಲಿ 3 ಸಲ ನಾನು ಜಮ್ಮು ಕಾಶ್ಮೀರ ಪೋಸ್ಟಿಂಗ್ ಆಗಿದ್ದೆ. ಒಂದು RR, ಒಂದು ಉಡಿ ಸೆಕ್ಟರು, ಒಂದು ಮೆಂಡರ್ ಅಂತ ಒಂದು ಗುಜರಾತ್ ಜಿಲ್ಲೆಯಲ್ಲಿ ಮೆಂಡರ್ ಅಂತ ಒಂದು ಹಳ್ಳಿ ಇದೆ. ನಾನು ಅನ್ಕೊಂಡಿದ್ದೆ ಇದೇನಪ್ಪ ಇದು ದಿನ ಇಲ್ಲಿ ದೀಪಾವಳಿ ಆಗುತ್ತೆ ಅಲ್ಲ ಅಂತಂದೇಳಿ. ನಾನು ಪೋಸ್ಟಿಂಗ್ ಹೋದಾಗ ಅಲ್ಲಿ ಅವರು ಪಾಕಿಸ್ತಾನದಲ್ಲಿ ಫೈರಿಂಗ್ ಮಾಡ್ತಾರೆ. ನಾವು ಅವ್ರು ಒಂದು ಸಲ ಮಾಡಿದರೆ ನಾವು 10 ಸಲ ಫೈರಿಂಗ್ ಮಾಡಿ ಅವರನ್ನು ಅಂದಿಸ್ತಿದ್ದೀವಿ. ಯಾಕಂದರೆ ನಮಗೂ ಅಲ್ಲಿ ಆಗ್ತಕ್ಕಂಥ ಅನಾಹುತಗಳು ಭಾಳ. ಆದರೂ ನಾವು ಅಲ್ಲಿ ಪುಲ್ವಾಮಾ ಅಟ್ಯಾಕ್ ಆದಾಗ ನಾನು ಅಲ್ಲೇ ಇದ್ದೆ. ಆ ತಕ್ಷಣ ನಮ್ಗೆ ಹೆಡ್ ಕ್ವಾರ್ಟರ್ಗೆ ಆರ್ಡರ್ ಬಂತಿಲ್ಲ, ಇನ್ನೇನು ಪುಲ್ವಾಮಾ ಅಟ್ಯಾಕ್ ಆಗೈತಿ, ಇನ್ನು ನಮ್ಮದು ಅಡ್ಡಾಗಿ ಶುರು ಆಯ್ತು ತಿಳ್ಕೊಂಡಿದ್ದೆ. ಯಾಕಂದ್ರೆ 1962 ಆದ ನಂತರ ಅಲ್ಲಿ ಅವು ಫೈರ್ ಮಾಡಲಾಗಿದ್ದು ನಮ್ಮ ಗನ್ಗಳು. ಅದು 1962 ಆದಮೇಲೆ ನಮ್ಮ ಗನ್ ಏನಿದೆ ನಾವು ಫೈರ್ ಮಾಡಿದ್ದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ನಾನು ಅದರಲ್ಲಿ ಭಾಗವಹಿಸಿದ್ದೆ. ನಾನು ಅದರಲ್ಲಿ ಭಾಗವಹಿಸಿ ನಾನು ಫೈರ್ ಮಾಡಿದ್ದೇನೆ. ಯಾಕಂದರೆ ಇಳಿದಿಂದ ಬಂದಂಥ ಇಲ್ಲಿ 4-5 ಸೈನಿಕರು ಅವರಲ್ಲಿ ನನ್ನ ಜೊತೆಯಲ್ಲಿದ್ದರು. ಮತ್ತು ಇದೇ ನಾನೊಂದು ಹೆಮ್ಮೆ ಅನ್ನಿದ್ದೀನಿ. ಯಾಕಂದರೆ ನನಗೂ ಅಲ್ಲಿ ಸಿಕ್ಕಂಥ ಅವಕಾಶಗಳನ್ನು ನಾನು ಎಲ್ಲ ಲಾಭಗಳು ತೊಗೊಂಡು ನಾನು ಅಲ್ಲಿ ದುಶ್ಮನಿಗಳಿಗೆ ಎಲ್ಲ ನಾನು ಹೇಳ್ತಿರಲ್ಲ, ದುಶ್ಮನಿಗಳಿಗೆ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಪ್ರತಿಯೊಬ್ಬ ಯೋಧನಿಗೆ ಒಂದು ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸಬೇಕು. ಮತ್ತು ಮುಂದಿನ ಯುವ ಪೀಳಿಗೆ ಒಂದು ಆ ಗೌರವ ಕೊಡಬೇಕಂತ ನಾವು ಒಂದು ಹಮ್ಮಿಕೊಳ್ಳಬೇಕಂತ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಸರ್. ನನ್ನ ಕುಟುಂಬದ ವೃತ್ತಿ ಬೆಳೆದುಕೊಳ್ಬೇಕಂತಂದರೆ ಅದು ಭಾಳ ಮನೆತನ ಆರ್ಮೇಲೆ ಜಾಯ್ನ್ ಆಗಿದ್ದೆ. ಸಾಕಷ್ಟು ಕಷ್ಟಪಟ್ಟು ನಾನು ಸಾಕಷ್ಟು ಓದಿಸಿದೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಪೂರ್ಣ ಪಡಿಸಿದೆ. ನಮ್ಮ ಅಣ್ಣನ ಆಸರೆಯಿಂದ ಓದಿದೆ. ಮತ್ತು ಅದೇ ಥರ ಆತನ ಸ್ಫೂರ್ತಿಯನ್ನು ಇಟ್ಕೊಂಡು ನಾನು ಆತನ ಒಳ್ಳೆ ನಾನು ಒಂದು ಒಳ್ಳೆ ಗಿಫ್ಟ್
ಅದೇ ಥರ ನಮ್ಮ ಅಣ್ಣ ಒಂದು ದೊಡ್ಡ ಬಾಂಧವ್ಯ ಇದೆ. ಅದನ್ನು ಕುಟುಂಬಕ್ಕೆ ನಾನು ಮುಂದೆ ಕೂಡ ನಾನು ಹೇಳ್ತೀನಿ, ಅದನ್ನು ಹೇಗೆ ನಾನು ಸಮಸ್ತೀನಿ, ಅದನ್ನು ಮುಂದಿನ ಜೀವಕ್ಕೂ ನಾನು ಅದೇ ಥರ ನಾವೆಲ್ಲ ಇವತ್ತು ಬಂದಿದ್ದೀವಿ. ಸಾಕಷ್ಟು ಹಿರಿಯರು ಗೌರಿ ಭಾಳ ಅದ್ದೂರಿ ಕುಟುಂಬ. ವೀರ ಯೋಧ ತನ್ನ ಮರಣ ಹೊಂದಿದಾಗ ಬಂದಾಗ ಜನ ಸೇರ್ತಾರೆ. ಅದೇ ಥರ ಮುಂದಿನ ಪೀಳಿಗೆ ನಿವೃತ್ತಿಗೆ ಬಂದರೆ ಅದನ್ನು ಮಕ್ಕಳಿಗೆ ಪುನರ್ಜನ್ಮ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಅವ್ರು ಅಷ್ಟೊಂದು ಈಸಿ ಇಲ್ಲ. ಇಂಡಿಯನ್ ಆರ್ಮಿಯಲ್ಲಿ ಪ್ರತಿಯೊಂದು ಯಾವ ಥರ ಘಟನೆಗಳು ತಮ್ಮ ಬರ್ತಿರ್ತಾರೆ. ಒಂದು ವೀರ ಮರಣ ತಂದಾಗ ತನ್ನ ಕುಟುಂಬ ಎಷ್ಟು ಕಷ್ಟಪಟ್ಟಿರ್ತದೆ, ತನ್ನ ಕುಟುಂಬ ಎಷ್ಟು ಅದನ್ನು ಬೆನ್ನಲ್ಲಿ ಕೂತಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಪ್ರತಿಯೊಬ್ಬ ಯೋಧನಿಗೂ ಈ ದಿನಮಾನದಾಗ ನಮ್ಮ ಪ್ರಸ್ತುತ ಈಗ ಜಗತ್ತಿನಲ್ಲಿ ಒಂದು ಯೋಧರ ಬಗ್ಗೆ ಒಂದು ಕಳಕಳಿ ಇರಲಿ. ಅದೇ ಥರ ಯೋಧರ ಬಗ್ಗೆ ಒಂದು ಸ್ಮರಣೀಯ ಕಾರ್ಯಗಳು ಆಗಲಿ ಅಂತ ಹೇಳ್ತಾ ಧನ್ಯವಾದ.